ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ DCM ಶಿವಕುಮಾರ್ ಮಾತಾಡ್ತಾ ಇದ್ದಾರೋ ಅಥವಾ ಅವರು ಒಂದು ಹೆಜ್ಜೆಯನ್ನ ಆಚೆ ಇಟ್ಟು ಐ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಬಂದದ್ದು ಬರಲಿ ಎದುರಿಸ್ತೇನೆ ನಾನು ಅನ್ನುವ ಮಟ್ಟಕ್ಕೆ ಅವರು ಬಂದಿದ್ದಾರೆಯೇ? ಹಾಗಾದ್ರೆ ಯಾಕೆ ಹೀಗಾಯ್ತು ಅಂದ್ರೆ ಎಲ್ಲೋ ಒಂದು ಕಡೆ DKC ಅವರನ್ನ ಒಂಟಿ ಸಲಗನನ್ನಾಗಿಸುವ ಪ್ರಯತ್ನ ತೀವ್ರವಾಗಿ ನಡೀತಾ ಇದೆ. ಸಿದ್ದು ಅವರ ಬಣ ಮೇಲ್ಗೈ ಸಾಧಿಸಿದಾಗೆ ಕಾಣ್ತಾ ಇದೆ. ಈ ಹೈಕಮಾಂಡ್ ಸಪೋಸ್ DKC ಅವರನ್ನ ಕೈ ಬಿಟ್ರೆ, ನಿರ್ಲಕ್ಷ್ಯ ಮಾಡಿದ್ರೆ, ಅವರೊಮ್ಮೆ BJP ಹೋದ್ರೆ ಆವಾಗ ಕರ್ನಾಟಕದ ಏಕೈಕ ಅಸ್ತಿತ್ವವನ್ನು ಕೂಡ ಅದು ಶುದ್ಧವಾಗಿ ಕಳ್ಕೊಳ್ತದೆ. DKC ಅವರ ವಿರುದ್ಧವಾಗಿ ತೊಡೆತಡ್ತಾ ಇರುವಂತ ಸಿದ್ದು ಬಣದ ಮೇಲೆ ಯಾವುದೇ ಹೈಕಮಾಂಡಿನ ಪ್ರಖರವಾದಂಥ ಶಾಸ್ತಿ ಆಗುವಂಗೆ ಏನೂ ಕಾಣ್ತಾ ಇಲ್ಲ. ಖರ್ಗೆಯವರು ಸಿದ್ದು ಪರವಾಗಿ ಇರೋದ್ರಿಂದ, DKC ಅವರ ವಿರುದ್ಧವಾಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ DKC ಅವರು ಉಳಿತಾರೆ ಅನ್ನುವಂಥ ಪ್ರಶ್ನೆ ಬಹಳ ಕ್ಷೀಣ ಪ್ರಶ್ನೆ ಅಂತ ಅನಿಸ್ತದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. DKC ಅವರ ಮುಂದಿನ ನಡೆ ಏನು? DKC ಅವರು BJPಗೆ ಹೆಚ್ಚು ಹತ್ತಿರವಾಗ್ತಾ ಇದ್ದಾರಾ? BJPಗೆ ಹೋಗ್ತಾರಾ? ಮಹಾರಾಷ್ಟ್ರ ಮಾದರಿಯಲ್ಲಿ ಇಲ್ಲೊಂದು ರಾಜಕೀಯದ ಕ್ಷಿಪ್ರ ಕ್ರಾಂತಿ ಘಟಿಸಲಿದೆಯಾ? ಅಷ್ಟು ಸುಲಭದಲ್ಲಿ ಕಾಂಗ್ರೆಸ್ಸಿನ ಒಟ್ಟು ತನ್ನ ಸುದೀರ್ಘವಾದ ಒಡನಾಟವನ್ನು ಮುರಿದು DKC ಅವರು ಕಾಂಗ್ರೆಸ್ಸಿನ ಪಥದ ಆಚೆ ಹೆಜ್ಜೆಯನ್ನು ಇಡಲಿಕ್ಕೆ ಸಾಧ್ಯ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನು ನಮ್ಮನ್ನು ಏಕಪ್ರಕಾರವಾಗಿ ಕಾಡ್ತಾ ಇದೆ. ನಾನು ಈಗಾಗಲೇ DKC ಅವರ ಸೈದ್ಧಾಂತಿಕ ವಿಚಾರಗಳು, ಅವರ ನಿರ್ದಿಷ್ಟವಾದಂಥ ನಡೆ, ನಿಷ್ಠುರವಾದಂಥ ಹೇಳಿಕೆ ಮತ್ತು ಕುಂಭದಿಂದ ಹಿಡಿದು ಉದಯಗಿರಿಯ ಪ್ರಕರಣದವರೆಗೆ ಮತ್ತು ಸರ್ಕಾರದ ಒಳಗಿನ ಸಚಿವರ ಅದಕ್ಷತೆಯ ಬಗ್ಗೆ, ಅದು ರಾಜಣ್ಣನನ್ನು ಸೇರಿ ಅವರು ಕೆಲವು ಬಹಳ ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ನೀಡಿದ್ದು, BJPಯ ವಿರುದ್ಧ ಕಾಂಗ್ರೆಸ್ಸು ಯಾವ್ಯಾವ ವಿಚಾರಗಳಲ್ಲಿ ಚಾಟಿ ಬಿಡಿಸ್ತಾ ಇದೆಯೋ, ಟಕ್ಕರ್ ಕೊಡ್ತಾ ಇದೆಯೋ, ಕೊಡುವ ವ್ಯರ್ಥ ಪ್ರಯತ್ನವನ್ನಾದರೂ ಮಾಡ್ತಾ ಇದೆಯೋ, ಅಂಥ ಯಾವ ಪ್ರಯತ್ನಕ್ಕೂ ಕೂಡ DKC ಅವರು ಸೊಪ್ಪು ಹಾಕ್ತಾ ಇಲ್ಲ, ಮೇಳೈಸ್ತಾ ಇಲ್ಲ. ಅವರು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಮತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. DKC ಅವರ ಒಟ್ಟು ಕಾಂಗ್ರೆಸ್ಸಿನ ಪ್ರಯಾಣವನ್ನು ಗಮನಿಸಿದವರಿಗೆ ಇದು ಆಶ್ಚರ್ಯ ಅಲ್ಲ, ಆಘಾತ. ಯಾವತ್ತೂ ಕಾಂಗ್ರೆಸ್ಸಿನ ಸಿದ್ಧಾಂತ ಅದು ಜನಮುಖಿಯಾಗಿರಲಿ, ಜನವಿರೋಧಿಯಾಗಿರಲಿ, ಸಮೂಹ ವಿರೋಧಿಯಾಗಿರಲಿ, ರಾಷ್ಟ್ರ ವಿರೋಧಿಯಾಗಿರಲಿ, ಅದನ್ನು ಕಣ್ಮುಚ್ಚಿಕೊಂಡು ಅವರು ಅದನ್ನು ಪ್ರತಿಪಾದಿಸ್ತಾ ಬಂದವರು ಮತ್ತು ಅದನ್ನು ಸ್ವಾಗತಿಸ್ತಾ ಬಂದವರು. ಆದರೆ ಹೈಕಮಾಂಡಿನ ನಿರ್ಣಯವನ್ನೇ, ನಿಲುವನ್ನೇ, ರಾಹುಲ್ ಗಾಂಧಿ ಅಥವಾ ಖರ್ಗೆ ಅವರ ನಿಲುವನ್ನೇ ಅವರು ಪ್ರತಿಕ್ರಿಯಿಸುವ ಮೂಲಕ ಅಥವಾ ಅದರ ಆಚೆ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡುವ ಮೂಲಕ ಕಾಂಗ್ರೆಸ್ಸಿನ ಒಟ್ಟು ಸೈದ್ಧಾಂತಿಕ ನಿಲುವಿನಿಂದ ನಾನು ಆಚೆ ಇದ್ದೇನೆ, ಬಿ ಕೇರ್ಫುಲ್, ಎಷ್ಟೊತ್ತಿಗೂ ನಾನು ಯಾವ ಡಿಸಿಷನ್ನನ್ನು ತೆಗೆದುಕೊಳ್ಳಬಲ್ಲೆ, ಸ್ವತಂತ್ರನಾಗಿದ್ದೇನೆ ಅನ್ನುವಂಥ ಸೂಚನೆಯನ್ನು ಖರ್ಗೆಯಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಇಲ್ಲಿಯ ಸಿದ್ದು ಬಣದವರೆಗೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ವಿಡಿಯೋ ಮಾಡಿದಾಗ ನಿಮಗೂ ಕೆಲವು ಸಂಶಯಗಳು ಬಂತು. ಇಲ್ಲ, ಇದು ಸಾಧ್ಯ ಇಲ್ಲ, ಅವರು ಕಾಂಗ್ರೆಸ್ಸನ್ನು ಸುಲಭವಾಗಿ ಬಿಡಲಿಕ್ಕೆ ಸಾಧ್ಯ ಇದೆಯೇ? BJPಗೆ ನೇರವಾಗಿ ಹೋಗುವಂಥ ಸಾಧ್ಯತೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳನ್ನು ನೀವು ಕಮೆಂಟ್ಸ್ ಮಾಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ಈಗ ಸದ್ಯದ ಬೆಳವಣಿಗೆಗಳನ್ನು ಇಟ್ಟುಕೊಂಡು ನಿರ್ಣಾಯಕವಾದಂಥ ಒಂದು ಹೆಜ್ಜೆಯನ್ನು DK ಶಿವಕುಮಾರ್ ಇಟ್ಟಿದ್ದಾರೆ ಅನ್ನೋದಕ್ಕೆ ಸಿಗಬಹುದಾದ ಸಾಕ್ಷ್ಯಗಳನ್ನು ಇಟ್ಟುಕೊಂಡು ನಿಮ್ಮೆದುರು ಬರ್ತಾ ಇದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನಮ್ಮ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಲ್ಲಿ. ಹಾಗಾದರೆ DK ಶಿವಕುಮಾರ್ ಇಲ್ಲಿಯವರೆಗೆ, ಇತ್ತೀಚಿನ ಕೆಲವು ಬೆಳವಣಿಗೆಗಳವರೆಗೆ ಅವರು ಯಾವತ್ತೂ ಕಾಂಗ್ರೆಸ್ಸಿನ ಯಾವುದೇ ವಿಷಯಗಳನ್ನು ಸಮರ್ಥಿಸ್ತಾರೆ ಹೊರತು ವಿಮರ್ಶಿಸಿಲ್ಲ. ಒಂದು, ಅದರ ಜೊತೆಗೆ ಅದರ ವಿರುದ್ಧವಂತ ಹೇಳಿಕೆಗಳನ್ನು ಕೊಡುವ ಪ್ರಶ್ನೆಯೇ ಇಲ್ಲ.
ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಯಾವ್ಯಾವ ಪ್ರಕರಣದಲ್ಲಿ ಯಾವ್ಯಾವ ರೀತಿ ಅವರು ವರ್ತಿಸಿದ್ದಾರೆ ಮತ್ತು ಅವರು ಯೋಗಿ ಆದಿತ್ಯನಾಥನ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ಮೋದಿ ಅವರನ್ನಿರ್ಬೋದು, ಸಾಂದರ್ಭಿಕವಾಗಿ ಭೇಟಿಯಾದರೂ ಕೂಡ ಆ ಭೇಟಿಯ ಹಿನ್ನೆಲೆ, ಅದರ ಹಿಂದಿನ ಗುಟ್ಟು ಏನು, ಅವರ ಬದಲಾದ ಮನೋಸ್ಥಿತಿ, ಬದಲಾದ ಬಾಡಿ ಲ್ಯಾಂಗ್ವೇಜು, ಬದಲಾದ ನಡೆ, ಮತ್ತು ಒಂದು ರೀತಿಯ ಡೋಂಟ್ ಕೇರ್ ಅನ್ನುವಂಥ ಅವರ ಆ ಒಂದು ಏನು ಅವರ ಕಾಂಗ್ರೆಸ್ಸಿನ ಮೂಲಭೂತವಾದಂಥ ಅವರ ನೀತಿ ರೀತಿಗಳ ಬಗ್ಗೆ ಖಚಿತವಾದಂಥ ಪ್ರತಿಕ್ರಿಯಿಸುವಂಥ ಅವರ ಮನೋಭಾವ ಇದೆಯಲ್ಲ, ಅದು ಹೊಸದು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ DCM ಶಿವಕುಮಾರ್ ಮಾತಾಡ್ತಾ ಇದ್ದಾರೋ ಅಥವಾ ಅವರು ಒಂದು ಹೆಜ್ಜೆಯನ್ನು ಆಚೆ ಇಟ್ಟು ಐ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಬಂದದ್ದು ಬರಲಿ ಎದುರಿಸ್ತೇನೆ ನಾನು ಅನ್ನುವ ಮಟ್ಟಕ್ಕೆ ಅವರು ಬಂದಿದ್ದಾರೆಯೇ? ಹಾಗಾದರೆ ಯಾಕೆ ಹೀಗಾಯಿತು ನೋಡಿ. ಲಾಗಾಯತಿನಿಂದಲೂ ಅವರು ಒಂದು ಮಾತು ಕೇಳಿಬರ್ತಾ ಇತ್ತು. ಆರಂಭದಲ್ಲಿ 136 ಸೀಟ್ ಬಂದರೂ ಕೂಡ ಮುಖ್ಯಮಂತ್ರಿಯ ಪದವಿಯನ್ನು ಹಂಚುವಿಕೆ ಹೈಕಮಾಂಡಿಗೆ ಸರಳ ಸೂತ್ರ ಆಗಿರಲಿಲ್ಲ. ನಿಮಗೆ ಗೊತ್ತು, ಡೆಲ್ಲಿಯಲ್ಲಿ ವಾರಗಟ್ಟಲೆ ಅವರು DK-ಶಿಯೋ ಸಿದ್ದುನೋ ಅನ್ನುವ ಮಟ್ಟಕ್ಕೆ ಅದು ಚರ್ಚೆ ಆಯಿತು. ಕೊನೆಗೆ DK ಶಿವಕುಮಾರ್ DCM, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತಾಯಿತು. ಅದು ಅಧಿಕಾರದ ಹಂಚಿಕೆಯ ಒಂದು ಸಿದ್ಧಾಂತದ ಮೇಲೆ, ಷರತ್ತಿನ ಮೇಲೆ ನಡೆದಿದೆ ಅನ್ನೋದು ಬಹುತೇಕವಾಗಿ ಖಚಿತ. ಇತ್ತೀಚೆಗೆ ದೆಹಲಿಯಲ್ಲಿ ನೇರವಾಗಿ DK ಶಿವಕುಮಾರ್ ಹೇಳಿದರು, ಹೌದು ಅಧಿಕಾರದ ಹಂಚಿಕೆಯ ಮಾತುಕತೆ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲಿವರೆಗೆ ಅದನ್ನು ನಿರಾಕರಿಸ್ತಾ ಬಂದಿದ್ದರು. ಅದನ್ನು ಆ ಕಾಲಕ್ಕೆ ನೋಡ್ಕೊಳ್ಳೋಣ, ಈಗ ಯಾಕೆ ಅದರ ಬಗ್ಗೆ ಇತ್ಯಾದಿ ಸೂಕ್ಷ್ಮವಾಗಿ. DK ಶಿವಕುಮಾರ್ ಯಾವಾಗಲೂ ಕೂಲ್ ಪ್ಲೇಯರ್. ಅವರು ಧಾಡಿಷಿಯ ಬಂಡೆ ಇತ್ಯಾದಿ ಕರೆಸ್ಕೊಂಡ್ರೂ ಕೂಡ ಪೊಲಿಟಿಕ್ಸ್ ಅಂತ ಬಂದಾಗ ಅತ್ಯಂತ ತಣ್ಣಗೆ ಪ್ರತಿಕ್ರಿಯಿಸುವ, ಕಾದು ನೋಡುವ ಈ ಎಲ್ಲ ತಂತ್ರಗಳನ್ನು ಬಳಸ್ತಾರೆ. ಅವರು ಇಲ್ಲಿವರೆಗೆ ಬಳಸಿದ್ದಾರೆ. ಸಿದ್ದರಾಮಯ್ಯನ ಬಣ, ಮುಖ್ಯಮಂತ್ರಿ ಪದವಿ ಬಗ್ಗೆ, ಹೆಚ್ಚುವರಿ DCM ಬೇಡಿಕೆಗಳ ಬಗ್ಗೆ, ಅವರ ಖಾತೆಗಳ ಬಗ್ಗೆ ಎಲ್ಲವನ್ನೂ ಮಾತಾಡಿದ್ರು ಕೂಡ ಅವರು ಎಲ್ಲಿಯೂ ಮಾತಾಡಿಲ್ಲ. ಕೆಲವು ಸರಿ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟರು. ಆದರೆ ರಾಜಣ್ಣನಂತವರು DK ಶಿವಕುಮಾರ್ ಅವರ KPCC ಅಧ್ಯಕ್ಷ ಸ್ಥಾನದ ಯಾವ ಎಚ್ಚರಿಕೆಯನ್ನು ಅವರು ಕವಡೆ ಕಾಸು ಕಿಮ್ಮತ್ತನ್ನು ಕೊಟ್ಟಿಲ್ಲ. ಇತ್ತೀಚೆಗೆ ಕುಂಭಮೇಳದ ನಂತರ ಖರ್ಗೆಯವರು ಕೂಡ DKಶಿ ಅವರನ್ನು ಒಂದು ರೀತಿಯ ಅದಮುವ, ಅವರನ್ನು ಶಕ್ತಿಹೀನಗೊಳಿಸುವ ಮಾತನ್ನು ಆಡಲಿಕ್ಕೆ ಆರಂಭಿಸಿದರು. ಅದರಲ್ಲೂ ಲೇಟೆಸ್ಟ್ ಏನು, ಇಡೀ ದೇಶದಲ್ಲಿ ನಾವು ಕಾಂಗ್ರೆಸ್ಸಿನ ಅಧ್ಯಕ್ಷ ಚುನಾವಣೆಯನ್ನು ಮಾಡ್ತಾ ಇದ್ದೇವೆ, ಅಧ್ಯಕ್ಷರನ್ನು ಬದಲಾಯಿಸ್ತಾ ಇದ್ದೇವೆ. ಒಡಿಸ್ಸಾದಲ್ಲಿ ಈಗಾಗಲೇ ಬದಲಾಯಿಸಿದ್ದೇವೆ. ಅದು ಎಲ್ಲ ಕಡೆಗೂ ಅದು ಇನ್ನು ಅನ್ವಯಿಸ್ತದೆ ಅನ್ನುವ ರೀತಿ ಮಾತಾಡುವ ಮೂಲಕ ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಇಂಥವರ ಎಲ್ಲ ಸಿದ್ದು ಬಣದ ಒಂದು ಏನು ಗುಂಪು ರಾಜಕಾರಣಕ್ಕೆ ಅವರೂ ಕೂಡ ತುಪ್ಪ ಮತ್ತು ಇದನ್ನು ಸುರಿದ್ರು ಅಂತ ನಮಗೆ ಅನಿಸ್ತದೆ. ಉರಿಯುವ ಅಗ್ನಿಗೆ ತುಪ್ಪವನ್ನು ಸುರಿದ್ರು ಅಂತಲೇ ಅನಿಸ್ತು ನಮಗೆ. ಅಂದರೆ ಎಲ್ಲೋ ಒಂದು ಕಡೆ DKಶಿ ಅವರನ್ನು ಒಂಟಿ ಸಲಗನನ್ನಾಗಿಸುವ ಪ್ರಯತ್ನ ತೀವ್ರವಾಗಿ ನಡೀತಾ ಇದೆ. ಸಿದ್ದು ಅವರ ಬಣ ಮೇಲ್ಗೈ ಸಾಧಿಸಿದಾಗೆ ಕಾಣ್ತಾ ಇದೆ. ಅಂಥ ಸಂದರ್ಭದಲ್ಲಿ DK ಸುರೇಶ್ ಅವರು ಪ್ರವೇಶ ಮಾಡಿದರು. DK ಸುರೇಶ್ ಅವರು ಖರ್ಗೆ ಅವರಿಗೆ ಕೂಡ ಒಂದು ಹಂತದಲ್ಲಿ ಇಂಡೈರೆಕ್ಟಾಗಿ ವಾರ್ನ್ ಮಾಡಿದರು. ನೀವೇನಾದರೂ ಬೇರೆ ರೀತಿಯ ಹೆಜ್ಜೆಗಳನ್ನು ಇಡುವವರಿಗೆ ಪ್ರೋತ್ಸಾಹವನ್ನು ನೀವು ಕೊಡ್ತಾ ಹೋದರೆ, ರಾಜಣ್ಣನಂಥವರಿಗೆ ಇನ್ನೊಬ್ಬರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ಅಂಥ ಮಾತುಗಳಿಗೆ ನೀವು ಕಡಿವಾಣ ಹಾಕದೇ ಇದ್ದರೆ ನಮ್ಮ ದಾರಿ ನಮಗೆ ಅನ್ನುವಂಥ ಸೂಚನೆ ಕೊಟ್ಟರು. ಆವಾಗಲೇ ಬಹುತೇಕ ಮಾಧ್ಯಮಗಳು DKಶಿ ಅವರ ನಡೆ BJP ಎಡೆಗೆ ಅನ್ನುವ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸಲಾಯಿತು. ಆದರೆ ಒಳಗಡೆ ಹಾಗಾದರೆ DKಶಿ ಇಲ್ಲಿಯವರೆಗೆ ಟ್ರಬಲ್ ಶೂಟರ್, ಬೇರೆ ಬೇರೆ ರಾಜ್ಯದ ಸಮಸ್ಯೆಗಳನ್ನು ಕೂಡ ಸೋನಿಯಾ ಗಾಂಧಿಯವರ ಒಂದು ಕರೆಗೆ ಹೋಗೊಟ್ಟು ಅವರು ಅದನ್ನು ಪ್ರಯತ್ನಪೂರ್ವಕವಾಗಿ ಸ್ವಂತ ಹಣವನ್ನು ಖರ್ಚು ಮಾಡಿ ಕೂಡ ಅವರು ಅದನ್ನು ಅವರ ಆಶಯದ ಮೇರೆಗೆ ನಿರ್ಣಯಿಸಿ ಕೊಟ್ಟಿದ್ದಾರೆ. ಇನ್ನು ತೆಲಂಗಾಣ ಮತ್ತು ಕರ್ನಾಟಕ ಎರಡೇ ರಾಜ್ಯ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿಗೆ ಒಂದು ವರದಾನವಾಗಿ ಅಥವಾ ಮುಳುಗುವ ಹಡಗಿನ ಕೊನೆಯ ಒಂದು ಆಶಯವಾಗಿ ಅಲ್ಲಿ ನಿಂತಿದ್ದ ಸರ್ಕಾರ. ಇನ್ನು ತೆಲಂಗಾಣದ ಚುನಾವಣೆಯಲ್ಲೂ DK ಶಿವಕುಮಾರ್ ಅತ್ಯಂತ ನಿರ್ಣಾಯಕವಾಗಿ ಪಾತ್ರವಹಿಸಿದ್ದು ಎಲ್ಲರಿಗೂ ಗೊತ್ತಿದೆ.
ಇಲ್ಲಿಂದ ಅಲ್ಲಿಗೆ ಹಣ ಹೋಗಿದೆ, ಸಚಿವರು ಹೋಗಿದ್ದಾರೆ, ಶಾಸಕರು ಹೋಗಿದ್ದಾರೆ ಅನ್ನುವಂಥ ವಿವಾದ ಕೂಡ ಬಹಳ ಭುಗಿಲಿದ್ದಿತ್ತು. ಅದರ ಜೊತೆಗೆ ಅಲ್ಲಿಯ ರೆಡ್ಡಿ ಅವರು ಡಿ ಕೆ ಶಿಯವರ ಜಿಗರಿ ದೋಸ್ತು. ಇಲ್ಲಿ ಹೈಕಮಾಂಡಿಗೆ ಈಗ ಇತ್ತೀಚಿನ ಡಿ ಕೆ ಶಿವಕುಮಾರ್ ಅವರ ಮಾತು, ಕೃತಿ, ನಡೆ, ನುಡಿ ಮುಜುಗರವನ್ನು ತಂದಿದೆ, ಮುನಿಸನ್ನು ತಂದಿದೆ, ಎಲ್ಲವೂ ಸತ್ಯ. ಖರ್ಗೆ ಅವರಂತೂ ಅದನ್ನು ನೇರವಾಗಿ ತೋಡ್ಕೊಳ್ಳುವ ಹಂತಕ್ಕೂ ಬಂದಿದ್ದಾರೆ. ಆದರೆ ಈ ಹೈಕಮಾಂಡ್ ಸಪೋಸ್ ಡಿ ಕೆ ಶಿಯವರನ್ನು ಕೈ ಬಿಟ್ಟರೆ, ನಿರ್ಲಕ್ಷ್ಯ ಮಾಡಿದರೆ, ಅವರೊಮ್ಮೆ ಬಿ ಜೆ ಪಿಗೆ ಹೋದರೆ ಆವಾಗ ಕರ್ನಾಟಕದ ಏಕೈಕ ಅಸ್ತಿತ್ವವನ್ನು ಕೂಡ ಅದು ಶುದ್ಧವಾಗಿ ಕಳ್ಕೊಳ್ತದೆ. ಒಂದು. ಎರಡನೇದು, ಇಲ್ಲಿಯ ಪರಿಣಾಮ ತೆಲಂಗಾಣದಲ್ಲಿ ಆಗುವುದಿಲ್ಲ ಅಂತ ಗ್ಯಾರಂಟಿ ಏನು? ರೆಡ್ಡಿ ಅವರು ಕೈ ಎತ್ತಿದರೆ ಈ ಪ್ರಖರವಾದಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಇಷ್ಟಾಗಿಯೂ ಕೂಡ ಡಿ ಕೆ ಶಿಯವರ ವಿರುದ್ಧವಾಗಿ ತೊಡೆತಡ್ತಾ ಇರುವಂಥ ಸಿದ್ದು ಬಣದ ಮೇಲೆ ಯಾವುದೇ ಹೈಕಮಾಂಡಿನ ಒಂದು ಪ್ರಖರವಾದಂಥ ಶಾಸ್ತಿ ಆಗುವಂಗೆ ಏನೂ ಕಾಣ್ತಾ ಇಲ್ಲ. ಖರ್ಗೆ ಅವರು ಹೇಳಿದ್ದಾರೆ, ಮಾತಾಡಬೇಡಿ, ಬೀದಿಯಲ್ಲೇನು ಮಾತಾಡಬೇಡಿ, ಅದನ್ನು ನಾವು ನೋಡ್ಕೊಳ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳ್ತಾನೆ ಇರ್ತಾರೆ, ಇವರು ಮಾತಾಡ್ತಾನೆ ಇರ್ತಾರೆ. ಈಗಾಗಲೇ ಜಾರಕಿಹೊಳಿ, ರಾಜಣ್ಣ ದೆಹಲಿಗೆ ಹೋಗಿ ಬಂದಿದ್ದಾರೆ. ಪರಮೇಶ್ವರ್ ದೆಹಲಿಯಲ್ಲಿ ಮೊಕ್ಕಾಂ ಹೂಡಿ ಆಮೇಲೆ ಬಂದರು. ಈಗ ಮುಂದಿನ ಸರದಿಯಲ್ಲಿ ಮತ್ತೆ ಕೆಲವರು ಹೊರಟಿದ್ದಾರೆ. ಅವರ ಒಂದು ಪ್ರೋತ್ಸಾಹದ ಮತ್ತು ನಾವು ಅವರ ಪರವಾಗಿದ್ದೇವೆ ಅಂತ ತೋರಿಸಿಕೊಳ್ಳುವುದಕ್ಕೆ ಈಗ ಕೆಲವರು ಹೊರಟಿದ್ದಾರೆ. ಆದರೆ ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಈಗ ದುಬೈ ಪ್ರವಾಸದಲ್ಲಿದ್ದಾರೆ. 25 ಮತ್ತು 26 ಅವರು 2 ದಿನ ಡೆಲ್ಲಿಯಲ್ಲಿ ಇರ್ತಾರೆ. ದುಬೈ ಕುಟುಂಬ ಸಮೇತ ಪ್ರವಾಸ. ಅದರ ಜೊತೆಗೆ ಈಗ ಅವರು 25, 26 2 ಡೇಟಲ್ಲಿ ಹೈಕಮಾಂಡ್ನೊಟ್ಟಿಗೆ ಮಾತಾಡಲಿಕ್ಕೆ ಸಮಯವನ್ನು ಕೇಳಿದ್ದಾರೆ. ಇದು ನಿರ್ಣಾಯಕವಾದ ಹಂತ ಅಂತ ನನಗನ್ನಿಸ್ತದೆ. ಹಾಗಾದ್ರೆ ಈಗ ಶಾಸಕರ ಬೆಂಬಲ ಸಿದ್ದು ಅವರಿಗೆ ಜಾಸ್ತಿ ಇದ್ದಂಗೆ ಕಾಣುತ್ತೆ. ಆದರೆ ಡಿ ಕೆ ಶಿ ಅವರ ಪರವಾಗಿ ಈಗಾಗಲೇ ಇವರು ಏನು ಒಕ್ಕಲಿಗ ಶಾಸಕರು ಮತ್ತು ಇತ್ಯಾದಿ ಕೆಲವರು ಅವರ ಪರವಾಗಿ ಈಗಾಗಲೇ ನಿರ್ಣಾಯಕವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ 58ರಿಂದ 60, 64 ಶಾಸಕರು ಡಿ ಕೆ ಶಿ ಅವರ ಪರವಾಗಿದ್ದಾರೆ ಅನ್ನುವಂಥದ್ದು ಇತ್ತೀಚಿನ ಒಂದು ಸುದ್ದಿ. ಇನ್ನು ಡಿ ಕೆ ಶಿ ಅವರ ಪರವಾಗಿ ಬಸವರಾಜ್ ಶಿವಗಂಗಾ, ಕುಣಿಗಲ್ ರಂಗನಾಥ್, ಮಾಗಡಿ ಬಾಲಕೃಷ್ಣ, ರವಿ ಗಣಿಗ, ಎನ್ ಎ ಹ್ಯಾರಿಸು, ಆನೇಕಲ್ ಶಿವಣ್ಣ, ಉದಯ್ ಗೌಡ, ಇಕ್ಬಾಲ್ ಹುಸೇನ್, ಸಿ ಪಿ ಯೋಗೇಶ್ವರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪ, ಡಿ ಕೆ ಸುಧಾಕರ್, ಹೀಗೆ ಒಂದಿಷ್ಟು ಜನ ಅವರ ಪರವಾಗಿದ್ದಾರೆ ಅನ್ನೋದಕ್ಕೆ ಈಗ ಮೇಲ್ನೋಟಕ್ಕೆ ಅವರು ಎಲ್ಲರೂ ಡಿ ಕೆ ಶಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನು ತಟಸ್ಥ ಬಣದಲ್ಲಿ ಚೆರುವೈ ಸ್ವಾಮಿ ಇದ್ದಾರೆ, ರಾಮಲಿಂಗಾರೆಡ್ಡಿ ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಇದ್ದಾರೆ, ಆರ್ ಬಿ ತಿಮ್ಮಾಪುರ್ ಇದ್ದಾರೆ, ಶಿವಾನಂದ್ ಪಾಟೀಲ್ ಇದ್ದಾರೆ, ಶರಣಪ್ರಸಾದ್ ಪಾಟೀಲ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಮಂಕಾಳ ವೈದ್ಯ ಇದ್ದಾರೆ, ಬೋಸರಾಜು ಇದ್ದಾರೆ, ಎಕ್ಸೆಟ್ರಾ. ಅಂದರೆ ಈ ತಟಸ್ಥ ಬಣ ಮತ್ತು ಡಿ ಕೆ ಶಿ ಅವರ ಪರವಾಗಿದ್ದಂಥ ಶಾಸಕರು, ಸಚಿವರು ಇವರನ್ನೆಲ್ಲ ಸೇರಿದರೆ ಒಂದು 60ರ ಆಸುಪಾಸು ಅವರ ಒಂದು ಶಾಸಕರ ಬಲ ಇದೆ ಅನ್ನೋದು ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಡಿ ಕೆ ಶಿ ಅವರು ನಿರ್ಣಾಯಕವಾದಂಥ ಕೊನೆಯ ಹೆಜ್ಜೆಯನ್ನು ಈಗ ಇಟ್ಟಿದ್ದಾರೆ. ಒಂದು, ಕಾಂಗ್ರೆಸ್ಸಿನಲ್ಲಿ ನಾನು ಉಳಿಬೇಕು ಅಂತಾದರೆ ನಾನು ಮುಖ್ಯಮಂತ್ರಿ ಆಗಬೇಕು. ಬಜೆಟ್ ಅಧಿವೇಶನ ನಂತರ ಈ ಬದಲಾವಣೆ ಆಗತಕ್ಕದ್ದು. ಅದಿಲ್ಲ ಅಂತಾದರೆ ನನ್ನ ದಾರಿ ನನಗೆ ಅನ್ನುವಂಥ ಮೀಟಿಂಗನ್ನು ಹೈಕಮಾಂಡ್ ಒಟ್ಟಿಗೆ 25, 26ಕ್ಕೆ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಡಿ ಕೆ ಶಿ ಅವರ ಆಪ್ತ ಬಣದ ಅಂಬೋಣ. ಆ ಒಂದು ಅಧಿಕೃತ ಸುದ್ದಿ ಸಿಕ್ಕಿರೋದ್ರಿಂದಲೇ ಈ ಮಾತನ್ನು ಆಡ್ತಾ ಇದ್ದೇನೆ. ಹಾಗಾದರೆ ಯಾಕೆ ಡಿ ಕೆ ಶಿ ಅವರನ್ನು ಸುಲಭವಾಗಿ ಹೈಕಮಾಂಡ್ ಬಿಟ್ಟುಕೊಟ್ಟಿತ್ತೇ? ಒಮ್ಮೆ ಬಿಟ್ಟುಕೊಟ್ಟಿತ್ತು ಅಂತ ಆದರೆ ಮುಂದಿನ ಕಥೆ ಏನು? ಈ ಪ್ರಶ್ನೆಯು ಗಾಢವಾಗಿ ಕಾಡ್ತಾ ಇದೆ. ಆದರೆ ಸಿದ್ದು ಬಣ ಡಿ ಕೆ ಶಿ ಅವರ ದುರಹಂಕಾರ, ಡಿ ಕೆ ಶಿ ಅವರ ಏಕಚಕ್ರಾಧಿಪತ್ಯ ಇದು ನಮಗೆ ಒಗ್ಗುವುದಿಲ್ಲ. ಮತ್ತು ಇಡೀದಾಗಿ ಡಿ ಕೆ ಶಿ ಅವರ ಪರವಾಗಿದ್ದಂಥವ್ರಿಗೂ ಕೂಡ ಒಂದು ಎದೆಗುದಿ ಏನು ಅಂದರೆ, ಡಿ ಕೆ ಶಿ ಒಮ್ಮೆ ಸಿ ಎಂ ಆದರೆ ಅವರ ಈ ಏಕಚಕ್ರಾಧಿಪತ್ಯ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಅವರೇ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ರೀತಿ, ಆ ದಾಷ್ಟ್ಯತನ ಇದು ನಮಗೆ ರಾಜಕೀಯ ಭವಿಷ್ಯಕ್ಕೆ ಮುಂದೊಂದಿನ ತೊಂದರೆ ಆದೀತೆ ಅನ್ನುವ ಆತಂಕ. ಆ ಆತಂಕವನ್ನು ಬಹುತೇಕ ಜನರಿಗೆ
1-to-1 ಮಾತಾಡುವ ಮೂಲಕ ಡಿ ಕೆ ಶಿ ಅವರು ಬಗೆಹರಿಸಿದ್ದಾರೆ ಅನ್ನೋದು, ಮತ್ತು ಇತ್ತೀಚಿನ ದಿನಗಳಲ್ಲಿ ಅವರ ನಡವಳಿಕೆ ಮತ್ತು ಅವರು ನಿರ್ಣಾಯಕವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷ್ಯ ಕೂಡ ಸಿಗ್ತಾ ಇದೆ. ನಿನ್ನೆ ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲೇ ಭಾಗವಹಿಸಿದಾಗ ಡಿ ಕೆ ಅಂತ ಕೂಗಿತ್ತು. ಅವರು ಎಲ್ಲೋದ್ರೂ ಇತ್ತೀಚೆಗೆ ಅದು ಸಿಕ್ಕಾಪಟ್ಟೆ ಡಿ ಕೆ ಅಂತ ಕೂಗು ಕೇಳಿಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿಬರ್ತಾ ಇದೆ. 136 ಸೀಟ್ ಬರಲಿಕ್ಕೆ ಡಿ ಕೆ ಶಿ ಅವರ ನೇತೃತ್ವ ಹೋರಾಟವೇ ಕಾರಣ. ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಬಂದಿದೆ ಅಂತ ಆದರೆ ಅದು ಡಿ ಕೆ ಶಿ ಅವರ ನಿರ್ಣಾಯಕವಾದಂಥ ಹೋರಾಟ ಅನ್ನೋದು ಅವರ ಅಭಿಮಾನಿಗಳ ಅಭಿಮತ. ಅಲ್ಲಿ ಆ ಥರ ಕೂಗಿದಾಗ ಅವ್ರು ಹೇಳ್ತಾರೆ, ನಾನು ಗಟ್ಟಿಯಾಗಿದ್ದು, ನಾನು ಎಲ್ಲೂ ಬಿಟ್ಟು ಹೋಗುವುದಿಲ್ಲ. ನೋಡಿ, ಈ ಶಬ್ದ ಬಂದಿದೆ. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ನೀವು ಬಿಟ್ಟು ಹೋಗುವವರು ಬಿಟ್ಟು ಹೋಗುವುದಿಲ್ಲ ಅಂತ ತುಂಬ ಸರಿ ಹೇಳ್ತಾರೆ ರಾಜಕೀಯದಲ್ಲಿ, ಅದು ನಿಮ್ಗೆ ಗೊತ್ತಿದೆ. ಆಮೇಲೆ ಬಿಟ್ಟು ಹೋಗುವುದಿಲ್ಲ ಅಂತ ಮಾತು ಬರುವಾಗ ಬಿಟ್ಟೋಗ್ಲಿಕ್ಕೆ ಅವ್ರು ಹೊರಟಿದ್ದಾರೆ ಅನ್ನೋದು ಸಾರ್ವಜನಿಕವಾಗಿ ಅರ್ಥ ಆಗಿದೆ ಅಂತ ಅರ್ಥ. ಅದು ಹಾಗಾಗಿ ಅವರು ನಾನು ಗಟ್ಟಿಯಾಗಿದ್ದೇನೆ ಅಂದರೆ ಕಾಂಗ್ರೆಸ್ನಲ್ಲಿ, ನಾನು ಎಲ್ಲೂ ಬಿಟ್ಟು ಹೋಗುವುದಿಲ್ಲ, ಇನ್ನೂ 7-8 ವರ್ಷ ರಾಜಕೀಯದಲ್ಲಿ ಇರ್ತೇನೆ, ನಾನು ಮುಂದೆ ಚುನಾವಣೆಯಲ್ಲಿ ನಿಂತಾಗ ನೀವು ಡಿ ಕೆ ಅಂತ ಕೂಗಿ. ಇದಕ್ಕೆ ಪರಮೇಶ್ವರು ಕೌಂಟ್ರ್ ಕೊಟ್ಟಿದ್ದಾರೆ. ಅವರು ಚುನಾವಣೆಯಲ್ಲಿ ಅವ್ರ ನೇತೃತ್ವದಲ್ಲಿ ನಿಲ್ತೇವೆ ಅನ್ನೋದ್ರಲ್ಲಿ ತಪ್ಪೇನಿದೆ? ಅವರಿಗೆ ಮುಂದಿನ ಇನ್ನೊಂದು 3-4 ವರ್ಷ ಇದೆ ಚುನಾವಣೆಗೆ, ಅಲ್ಲಿಯವರೆಗೆ ಅವರೇ ಇದ್ದರೆ ಅವರದೇ ನೇತೃತ್ವದಲ್ಲಿ ಚುನಾವಣೆ ನಡೆಯಲೂಬಹುದು ಅನ್ನುವಂಥ ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಡಿ ಕೆ ಶಿ ಬಾಯಲ್ಲಿ ಕೂಡ ನಾನು ಎಲ್ಲೂ ಬಿಟ್ಟು ಹೋಗುವುದಿಲ್ಲ ಅನ್ನುವಂಥ ಶಬ್ದ ಬರ್ತದೆ ಅಂತ ಆದರೆ ಆ ಬಿಟ್ಟು ಹೋಗುವ ಪ್ರಯತ್ನ ಗಟ್ಟಿಯಾಗಿದೆ ಅಂತ ಅರ್ಥ. ಬಹುಶಃ 25-26ಕ್ಕೆ ಕೊನೆಯ ಆಟ ಇದು. ನೀವು ಸಿದ್ದು ಬಣ, ಸಿದ್ದರಾಮಯ್ಯನವರು ಮಾಸ್ ಲೀಡರು, ಸಿದ್ದರಾಮಯ್ಯನವರು ಇವತ್ತು ಅಹಿಂದ ನಾಯಕ, ನಿಮಗೆ ಒಕ್ಕಲಿಗರ ಅಗತ್ಯ ಇಲ್ಲ ಅನ್ನುವಂಥ ಭಾವನೆಯೇ ಇದ್ದರೆ ಸಿದ್ದರಾಮಯ್ಯನವರನ್ನೇ ನೀವು ಮುಂದುವರಿಸ್ತೀರಿ ಅಂತ ಆದರೆ, ಈಗಾಗಲೇ ಆದಂಥ ಕರಾರಿನ ಪ್ರಕಾರ 2.5 ವರ್ಷದ ಮುಖ್ಯಮಂತ್ರಿ ಪದವಿಯನ್ನು ನೀವು ನನಗೆ ಸರಳವಾಗಿ ಬಿಟ್ಟುಕೊಟ್ಟಿಲ್ಲ ಅಂತಾದರೆ ನನ್ನ ದಾರಿ ನನಗೆ. ಯಾಕೆಂತಂದರೆ ಡಿ ಕೆ ಶಿ ಅವರಲ್ಲಿದ್ದಂಥ ನೀರಾವರಿ, ಬೆಂಗಳೂರು ನಗರಾಭಿವೃದ್ಧಿ ಇತ್ಯಾದಿ ಖಾತೆಗಳನ್ನು ಕೂಡ ನೀವು ಒಬ್ಬರಿಗೆ ಒಂದೇ ಅಧಿಕಾರ ಅನ್ನುವ ಸೂತ್ರದಡಿ ತರಬೇಕು ಅನ್ನೋದು ಸಿದ್ದು ಬಣದ ಭಾಳ ದೊಡ್ಡ ಬೇಡಿಕೆ. KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ, ಅವರನ್ನು ಸಚಿವರಾಗಿ ಮುಂದುವರಿಸಿ, ಹೆಚ್ಚುವರಿ DCM ಹಾಕುವ ಮೂಲಕ ಅವರ DCM ಪದವಿಯನ್ನು ಬಲಹೀನಗೊಳಿಸಬೇಕು ಅನ್ನೋದು ಸಿದ್ದು ಬಣದ ಆಲೋಚನೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಎಲ್ಲೆಲ್ಲೆಲ್ಲ ರಾಜಕೀಯವಾಗಿ ಮತ್ತು ತಮ್ಮ ಪಕ್ಷದ ಆಯಕಟ್ಟಿನ ಜಾಗದಲ್ಲಿ ಇರುವ ಹುದ್ದೆಗಳಿಗೆ ಡಿ ಕೆ ಶಿ ಅವರು ವ್ಯಕ್ತಿಗತವಾದಂಥ ಮುತುವರ್ಜಿ ವಹಿಸಿ ಅಲ್ಲಿ ತನ್ನ ಹಿತೈಷಿಗಳನ್ನೇ ಕೂಡಿಸ್ತಾ ಇದ್ದಾರೆ. ಯಾಕೆಂತಂದರೆ ಪಕ್ಷದ ಒಳಗಡೆ ತನ್ನ ಬೆಂಬಲ ಗಟ್ಟಿಯಾಗಿರಬೇಕು ಅನ್ನುವಂಥದ್ದು. ಒಮ್ಮೆ ಅದಕ್ಕೆ ನಾಳೆ ಹೈಕಮಾಂಡು ಕೂಡ ಬೆಂಬಲವನ್ನು ಸೂಚಿಸಿಲ್ಲ, ನಿರ್ಣಾಯಕವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿಲ್ಲ ಅಂತಾದರೆ ಖಂಡಿತವಾಗಿಯೂ ನನ್ನ ದಾರಿ ನನಗೆ ಅನ್ನುವಂಥ ಅರ್ಥ ಡಿ ಕೆ ಶಿ ಅವರು ಮಾಡೇ ಮಾಡ್ತಾರೆ. ಯಾಕೆಂತಂದರೆ ಡಿ ಕೆ ಶಿ ಅವರಿಗೆ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ. ಅವರ ಯಾವ ಮಾತನ್ನು ಯಾರೂ ಕೇಳುವ ಸ್ಥಿತಿಯಲ್ಲಿಲ್ಲ. ಈ ಎಲ್ಲ ಮಾತಾಡುವ ಸಿದ್ದು ಬಣದ ಶಾಸಕರು, ಸಚಿವರು ಅದು ನೇರವಾಗಿ ಸಿದ್ದರಾಮಯ್ಯನವರ ಮಾತೇ ಆಗಿದೆ ಅನ್ನೋದು ಡಿ ಕೆ ಶಿ ಗೊತ್ತಿಲ್ಲದೆ ಇದ್ದ ವಿಚಾರ ಅಲ್ಲವೇ ಅಲ್ಲ. ಕೊನೆಗೂ ಡಿ ಕೆ ಶಿ ಅವರು ಪ್ರಾಯಶಃ ತನ್ನ ನಿರ್ಣಯವನ್ನು ತಾನು ಮಾಡಿ ಆಗಿದೆ. ಅಧಿಕಾರಕ್ಕಾಗಿ ನಾನು ಮುಖ್ಯಮಂತ್ರಿ ಕುರ್ಚಿಗಾಗಿ ಈ ಸರಿ ನಾನೇನಾದರೂ ಫೇಲ್ ಆದರೆ ಇನ್ನು ನನ್ನ ರಾಜಕೀಯ ಜೀವನದಲ್ಲಿ ಆ ಸಾಧ್ಯತೆಗಳು ಇಲ್ಲ ಅನ್ನೋದು ಭಾಳ ಸ್ಪಷ್ಟ. ಯಾಕೆಂತಂದರೆ ಕಾಂಗ್ರೆಸ್ಸಿನ ನಿಷ್ಕ್ರಿಯತೆ, ಕಾಂಗ್ರೆಸ್ಸಿನ ನಿರ್ಬಲತೆ ಮತ್ತು ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥ ಪರಿಕಲ್ಪನೆ ಇವತ್ತು ವಾಸ್ತವಕ್ಕೆ ಇಳಿದ ಆ ಬೃಹತ್ ಸ್ವರೂಪದ ಒಂದು ಚಿತ್ರ ಡಿ ಕೆ ಶಿ ಅಂತವ್ರಿಗಲ್ಲ, ಇಡೀ ಕಾಂಗ್ರೆಸ್ಸಿಗರಿಗೆ ಆಪ್ತವಾಗಿ ನೀವು ಮಾತಾಡಿದರೆ ಅವರೆಲ್ಲರೂ ಭಯಭೀತಗೊಂಡಿದ್ದಾರೆ. ಇನ್ನೆಲ್ಲೂ ಭವಿಷ್ಯದಲ್ಲಿ ಕಾಂಗ್ರೆಸ್ಸು ಮತ್ತೆ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಬಹಳ ಕ್ಷೀಣ ಅಂತ ನೀವು ಇತ್ತೀಚೆಗೆ ಒಂದು ಸರ್ವೆ ಆದದ್ದನ್ನು ಗಮನಿಸಿದ್ದೀರಿ. ಟ್ರಂಪ್ ಮತ್ತು ಮೋದಿಯವರ ಭೇಟಿಯ ಪೂರ್ವಭಾವಿಯಾಗಿ ದೆಹಲಿ ಚುನಾವಣೆಯಲ್ಲಿ ಭರ್ಜರಿ ಯಶಸ್ಸನ್ನು BJP ಗಳಿಸಿದ ಹಿನ್ನೆಲೆಯಲ್ಲಿ ಸರ್ವೆ ಮಾಡಿದಾಗ
ಮೋದಿಯವರ ಅಧಿಕಾರಕ್ಕೆ ಯಾವ ಲೆವೆಲಿಗೆ ಬರ್ತಾರೆ ಅಂತಂದರೆ 300 ಚಿಲ್ಲರೆ ಸೀಟುಗಳು ಬರ್ತವೆ ಅನ್ನೋದು ಆ ಹೊತ್ತಿನ ಅಭಿಪ್ರಾಯ. ಅಂದರೆ ಮೋದಿಯ ಅಲೆ ಅಷ್ಟು ಸ್ಪಷ್ಟವಾಗಿ ದೇಶಾದ್ಯಂತ ಮೊಳಗ್ತಾ ಇದೆ. ಹಿಂದುತ್ವದ ಅಲೆ ಅದು, ಸನಾತನ ಧರ್ಮದ ಅಲೆ, ಭಾರತದ ಅಲೆ ಅದು, ಈ ನೆಲ ಸಂಸ್ಕೃತಿಯ ಅಲೆ. ಹಾಗಾಗಿ ಡಿ ಕೆ ಶಿ ಅವರು ಗೊತ್ತಿದೆ, ಈ ಸಾರಿ ನಾನೇನಾದರೂ ಮುಖ್ಯಮಂತ್ರಿ ಆಗೋದಿದ್ರೆ ಒಂದೋ ಕಾಂಗ್ರೆಸ್ಸಿನ ಒಳಗಡೆನೇ ಆಗಬೇಕು. ಕಾಂಗ್ರೆಸ್ಸಿನ ಒಳಗಡೆ ಆಗುವಂಥ ಆಶಯ ಬಹಳ ಕ್ಷೀಣವಾಗಿದೆ. ಸಿದ್ದು ಬಣ ಮೇಲ್ನೋಟಕ್ಕೆ ಬಹಳ ಪ್ರಬಲವಾಗಿ ಕಾಣ್ತಾ ಇದೆ. ಶಾಸಕರ ಲೆಕ್ಕಾಚಾರ ಹಾಕಿದಾಗ ತನ್ನಲ್ಲಿ ಶಾಸಕರು ಇದ್ದಾರೆ ಅಂತ ಅನಿಸಿದರೂ ಕೂಡ ಅದೇನಾದರೂ ನಿರ್ಣಾಯಕ ಹಂತಕ್ಕೆ ಬಂದಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ತನ್ನ ಪ್ರಬಲವಾದಂಥ ಒಂದು ಬೆಂಬಲಕ್ಕೆ ನಿಂತರೆ ಮಾತ್ರ ಇದು ಸಾಧ್ಯ. ಅದಕ್ಕೆ 25-26ಕ್ಕೆ ನಿರ್ಣಾಯಕವಾದ ಮೀಟಿಂಗು. ಹೈಕಮಾಂಡ್ ಒಪ್ಪಿ ತನ್ನನ್ನು ಮುಖ್ಯಮಂತ್ರಿ ಮಾಡಿದರೆ ಕಾಂಗ್ರೆಸ್ನಲ್ಲಿ ನಾನು ಇರ್ತೇನೆ, ಇಲ್ಲದೇ ಇದ್ದರೆ ನನ್ನ ದಾರಿ ನನಗೆ. ಎರಡನೇ ಆಯ್ಕೆ ಹೆಚ್ಚು ಫಲಪ್ರದವಾಗಿ ಕಾಣ್ತಾ ಇದೆ. BJPಗೆ ಅವರು ಬರ್ತಾರೆ ಅನ್ನೋದರ ಬಗ್ಗೆನೇ ಹೆಚ್ಚು ಇದು ಗಟ್ಟಿಯಾಗಿ ಮೊಳಗ್ತಾ ಇದೆ. ಯಾಕೆಂತಂದರೆ ಬಣ ರಾಜಕೀಯ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ಹೋಗಿದೆ ಅಂತಂದರೆ ಅದು ಸರಿಪಡಿಸಲಾಗದ ಮಟ್ಟಕ್ಕೆ ಹೋಗಿದೆ. ಹಾಗಾಗಿ ಸಿದ್ದು ಬಣ ಇದನ್ನು ಒಪ್ಪಿಕೊಳ್ತದೆಯೇ ಅನ್ನುವ ಪ್ರಶ್ನೆ ಭಾಳ ಗಾಢವಾಗಿ ಎಲ್ಲರನ್ನೂ ಕಾಡ್ತದೆ. ಖರ್ಗೆಯವರು ಸಿದ್ದು ಪರವಾಗಿ ಇರೋದರಿಂದ, ಡಿ ಕೆ ಶಿ ಅವರ ವಿರುದ್ಧವಾಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಸಿನಲ್ಲಿ ಡಿ ಕೆ ಶಿ ಅವರು ಉಳಿತಾರೆ ಅನ್ನುವಂಥ ಪ್ರಶ್ನೆ ಬಹಳ ಕ್ಷೀಣ ಪ್ರಶ್ನೆ ಅಂತ ಅನಿಸ್ತದೆ. ಹಾಗಾಗಿ 26-25ರ ಈ ಮೀಟಿಂಗ್ ಏನಿದೆ ಇದು ಡಿ ಕೆ ಶಿ ಅವರ ಪಕ್ಷಾಂತರದ ಅಥವಾ ಪಕ್ಷನಿಷ್ಠೆಯ ನಿರ್ಣಾಯಕವಾದಂಥ ಒಂದು ದಿನ, ಅದನ್ನು ನಿರ್ಣಯಿಸುವ ದಿನ. ಪಕ್ಷ ಅವರನ್ನು ಉಳಿಸ್ಕೊಳ್ತದೆ ಅಂತಾದರೆ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಬೇಕು, ಇಲ್ಲ ಅಂತಾದರೆ ಅವರು ಪರ್ಯಾಯ ವ್ಯವಸ್ಥೆಯನ್ನು ಮಹಾರಾಷ್ಟ್ರದ ಹಾಗೆ ಕ್ಷಿಪ್ರವಾದಂಥ ಒಂದು ಕ್ರಾಂತಿಗೆ ನಾಂದಿಯನ್ನು ಹಾಡೋದರಲ್ಲಿ ಯಾವ ಸಂಶಯವೂ ಇಲ್ಲ. ಡಿ ಕೆ ಶಿ ಅವರು ಹೆಜ್ಜೆಯಿಂದ ಹೆಜ್ಜೆ ಮುಂದಿಡ್ತಾ ಇದ್ದಾರೆ ಹೊರತು ಹೆಜ್ಜೆಯಿಂದ ಹೆಜ್ಜೆ ಹಿಂದಿಡ್ತಾ ಇಲ್ಲ. ನೆನಪಿಡಿ, ಕಾಂಗ್ರೆಸ್ಸಿಗೆ ಒಂದು ಬಿಸಿ ತುಪ್ಪ ಈಗ ಡಿ ಕೆ ಶಿ. ನುಂಗಲು ಆರದೆ ಉಗಿಯಲು ಆರದೆ ಅದು ಒದ್ದಾಡ್ತಾ ಇದೆ. ಡಿ ಕೆ ಶಿ ಮೊದಲನಾಗೆ ಇಲ್ಲ. ಡಿ ಕೆ ಶಿ ಅವರೀಗ ಒಳಗಡೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆಗಿದೆ. ಮತ್ತು ಡಿ ಕೆ ಶಿ ಅವರ ವಿರುದ್ಧ ಇಡೀ ಸಿದ್ದು ಬಣ ಯಾವ ರೀತಿಯಲ್ಲೆಲ್ಲ ತೊಡೆ ತಟ್ಟಿದೆ, ಯಾವ ರೀತಿಯೆಲ್ಲ ಅವಮಾನಿಸ್ತಾ ಇದೆ ಅನ್ನೋದು ಅವರು ಒಂದು ಮಿತಿಯನ್ನು ಮೀರಿದ್ದಾರೆ. ಇಲ್ಲದೇ ಇದ್ರೆ ಅವರು ಈ ಹಂತಕ್ಕೆ ಬರ್ತಿರ್ಲಿಲ್ಲ. ಕಾದು 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 ಕೊನೆಗೆ ಅವರು ಆ ಕಬ್ಬಿಣ ಕಾದಿದೆ ಅನ್ನುವ ಒಂದು ಅಂದಾಜಾದಾಗ ಅದನ್ನು ಬೆಸಿಲಿಕ್ಕೆ ಹೊರಟಿದ್ದಾರೆ. ಅದು ಹೊಸತಾದರೂ ಆಗ್ಬೋದು, ಹಳೆತಾದರೂ ಆಗ್ಬೋದು. ಹಾಗಾಗಿ ಈ 25 ಮತ್ತು 26ರ ದೆಹಲಿಯ ಭೇಟಿ ಇದು ನಿರ್ಣಾಯಕ ಭೇಟಿ. ಒಮ್ಮೆ ಕಾಂಗ್ರೆಸ್ನಲ್ಲಿ ಅವರು ಇಳುತ್ತಾರೆ, ಇಲ್ಲ ಕಾಂಗ್ರೆಸ್ಸಿಂದ ಹೊರಗೆ ಬರ್ತಾರೆ. ಹೈಕಮಾಂಡ್ನಲ್ಲಿ ಚೆಂಡನ್ನು ಇಟ್ಟಿದ್ದಾರೆ. ಆದರೆ ಇದರ ಒಟ್ಟು ವಾತಾವರಣವನ್ನು ಗಮನಿಸಿದರೆ ಡಿ ಕೆ ಶಿ ಅವರು ಹೈಕಮಾಂಡ್ ಒಪ್ಪಿದರೂ ಕೂಡ ಅವರು ಅವರದೇ ಆದಂಥ, ಮತ್ತು ಹಿಂದಿನ ಹಾಗೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ನಡುಗೋಡೆಯಲ್ಲಿ ದೀಪ ಇಟ್ಟರೆ ಅವರು ಕೇಳುವ ಸ್ಥಿತಿಯಲ್ಲಿಲ್ಲ. ಒಂದು ಕಚ್ಚು ಎರಡು ತುಂಡು, ಮುಖ್ಯಮಂತ್ರಿಯನ್ನು ಮಾಡಿ ಮತ್ತು ನಮ್ಮ ಬಣವನ್ನು ನಾನು ಇಟ್ಟುಕೊಂಡಿದ್ದೇನೆ, ನನಗೆ ಶಾಸಕರ ಬೆಂಬಲ ಇದೆ, ಅದರ ಇದಕ್ಕೆ ನಾನು ರೆಡಿ ಇದ್ದೇನೆ, ನನ್ನ ಕೊಡುಗೆ, ನನ್ನ ನಿಷ್ಠೆ, ನಾನು ಪಕ್ಷದ ಆಂತರಿಕವಾದಂಥ ವ್ಯವಹಾರದಲ್ಲಿ ನಿರ್ಣಾಯಕವಾಗಿ ನಾನು ಹೇಗೆ ಸಂದಿದ್ದೇನೆ, ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸಿದ್ದೇನೆ, ಯಾವ ರೀತಿ, ಇದೆಲ್ಲವನ್ನು ನೀವು ಗಮನಿಸಿ. ಹೈಕಮಾಂಡಿಗೆ ಸಿದ್ದುಕ್ಕಿಂತ ಡಿ ಕೆ ಶಿ ಅವರ ಆಪ್ತ ಅನ್ನೋದು ನಿರ್ವಿವಾದ. ಆದರೆ ಇವತ್ತಿನ ಒಟ್ಟು ಪರಿಸ್ಥಿತಿಯಲ್ಲಿ ಡಿ ಕೆ ಶಿ ಅವರು ಹೈಕಮಾಂಡಿಗೆ ಎಷ್ಟು ಆಪ್ತರಾಗಿದ್ದಾರೆ, ಇದು $1 ಮಿಲಿಯನ್ ಪ್ರಶ್ನೆ. ಅದರ ಉತ್ತರವೇ 25-26ರ ಮೀಟಿಂಗು. ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ನೀವು ನೀರಲ್ಲಾದರೂ ಹಾಕಿ, ಹಾಲಲ್ಲಾದರೂ ಹಾಕಿ, ನನಗೆ ನನ್ನ ಪದವಿ, ಮುಖ್ಯಮಂತ್ರಿ ಪದವಿ ಬೇಕೇ ಬೇಕು. ಈ ಬೊಗಳುವ ನಾಯಿಗಳೆಲ್ಲ ಬೊಗಳ್ತವೆ ಅಂತ ನಾನು ಕೇಳಿಸ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಪಕ್ಷ ಕಟ್ಟುವಾಗ 136 ಸೀಟನ್ನು ತರುವುದಕ್ಕೆ ನಾನು ಹೆಣಗುವಾಗ ಯಾವ ರಾಜಣ್ಣನೂ ಇರಲಿಲ್ಲ, ಯಾವ ಮಗದೊಬ್ಬ ಅಣ್ಣನೂ ಇರಲಿಲ್ಲ. ಇದನ್ನು ಅವರು ಖಾಸಗಿಯಾಗಿ ಬಹಳಷ್ಟು ಸರಿ ಹೇಳಿ ಆಗಿದೆ. ಅದನ್ನೇ ಈಗ ಡಿ ಕೆ ಶಿ ಅವರು ನಿರ್ಣಾಯಕವಾಗಿ ಹೇಳಲಿಕ್ಕೆ ಹೊರಟಿದ್ದಾರೆ. 25-26 ಪ್ರಾಯಶಃ
ಅದರ 2-3 ದಿನಗಳಲ್ಲಿ ಡಿ ಕೆ ಶಿಯವರ ಪಕ್ಷಾಂತರ ಇಲ್ಲ ಅವರ ನಿಷ್ಠೆಯೇ ಅವರನ್ನು ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ಳಬಹುದು. ಉಳಿಸ್ಕೊಂಡ್ರೆ ಅವರು ಮುಖ್ಯಮಂತ್ರಿ ಆಗೋದು ಖಚಿತ. ಅದಲ್ಲದೇ ಇದ್ದರೂ ಅವರು ಪಕ್ಷಾಂತರ ಮಾಡಿ ಮುಖ್ಯಮಂತ್ರಿ ಆಗ್ತಾರೆ. ಹಾಗಾದರೆ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗುವುದು ಖಚಿತ ಖಚಿತ ಖಚಿತ, ಅದರ ಬಗ್ಗೆ ನೋ ಡೌಟ್. ಒಮ್ಮೆ ಹೈಕಮಾಂಡ್ ಅವರನ್ನು ಸಂಪೂರ್ಣವಾಗಿ ಎಲ್ಲ ಸಿದ್ದು ಬಣದ ವಿರೋಧವನ್ನು ಲೆಕ್ಕಿಸದೆ ಮೊದಲನಾಗಿ ಶಿವಕುಮಾರ್ ಅವರ ಮೇಲಿನ ಪ್ರೀತಿ ಮತ್ತು ವಿಶ್ವಾಸವನ್ನು ಅವರು ರುಜುಪಡಿಸಿದ್ರು ಅಂತಾದರೂ ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗ್ತಾರೆ. ಅದಲ್ಲದೇ ಇದ್ದರೆ ಕಾಂಗ್ರೆಸ್ಸಿಂದ ಹೊರಗೆ ಬಂದು ಬಿ ಜೆ ಪಿಯನ್ನು ಒತ್ತುಕೊಂಡು ಅವರು ಮುಖ್ಯಮಂತ್ರಿ ಆಗ್ತಾರೆ. ಅಂತೂ ಡಿ ಕೆ ಶಿಯವರ ಪಟ್ಟಾಭಿಷೇಕ ಖಚಿತ, ಅದರ ಮಟ್ಟಿಗೆ ಯಾವುದೇ ಡೌಟ್ ಬೇಡ. ನಮಸ್ತೆ.